ಏನೆಲ್ಲ ಈ ಪ್ರವಾಸದಲ್ಲಿ ನಾವು ಫೈಂಡಿಂಗ್ಸ್ ಮಾಡಿದೀವಿ, ಕಾಲಮಿತಿಯೊಳಗೆ ಅದನ್ನೆಲ್ಲ ಪೂರೈಸಿ ಅವಕಾಶ ಮಾಡಿಕೊಡ್ಬೇಕು. ಎಲ್ಲ ಅಲೆಮಾರಿಗಳನ್ನ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಸಮಾಜದ ವಾಸ ಮಾಡ್ತಾ ಇರ್ತಕ್ಕಂಥ ಎಲ್ಲ ನಾಗರಿಕರಿಗೆ ಸರಿಸಮಾನವಾಗಿ ಅವರು ಕೂಡ ಜೀವನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಒಂದು ನಿರ್ದೇಶನವನ್ನ ನೀಡಿದ್ದೇನೆ. ಹಾಗೆ ನಮ್ಮ ಅಲೆಮಾರಿ ಬುಡಕಟ್ಟು ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗೆ ಮೇದಾರ ಸಮುದಾಯ ಇವತ್ತು ಒಂದು ಮಗು ಜನನ ಆದ್ರೂ ಅವರು ಮರಣ ಹೊಂದೋ ಸಂದರ್ಭಕ್ಕೂ ಕೂಡ ಮೇದಾರ ಸಮುದಾಯದವರು ತಯಾರಿ ಮಾಡ್ತಕ್ಕಂಥ ಸಲಕರಣೆಗಳು ನಿಮ್ಗೆಲ್ಲ ಗೊತ್ತಿದೆ. ಬಿದಿರು ಬೊಂಬುಗಳಿಂದ ಎಲ್ಲ ಸಲಕರಣೆಗಳನ್ನ ಮಾಡ್ತಾ ಅದನ್ನೇ ಹೊಟ್ಟೆಪಾಡು ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಆ ಸಮುದಾಯದ ಒಂದು ಮುಖ್ಯವಾಹಿನಿಗೆ ತರಬೇಕು ಅಂತಂದ್ರೆ ಅವ್ರಿಗೆ ಒಂದು ಉತ್ತಮವಾದ ವೇದಿಕೆ ಬೇಕಾಗಿದೆ. ಇವತ್ತು ಭಾಷೆ ಹೆಸರಿನಲ್ಲಿ, ತಮ್ಮ ಕುಲಕಸುಬುಳ ಹೆಸರಿನಲ್ಲಿ, ಹಾಗೆ ವಿಶೇಷವಾಗಿ 12ನೇ ಶತಮಾನದಲ್ಲಿ ಶಿವಶರಣರಾಗಿರ್ತಕ್ಕಂಥ ಬಸವಣ್ಣನವರ ಸಮಕಾಲೀನರು ಆಗಿರ್ತಕ್ಕಂಥ ಶರಣಶ್ರೀ ಮೇದಾರ ಕೇತೇಶ್ವರರವರ ಒಂದು ಹೆಸರಿನಲ್ಲಿ ಅವರು ಒಂದು ವೇದಿಕೆಯನ್ನ ಮಾಡಿಕೊಂಡು ಅಭಿವೃದ್ಧಿ ಹೊಂದಲಿಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ. ಅದನ್ನ ನಾವು ಸರ್ಕಾರದ ಮುಂದೆ ಇಟ್ಟು ಮೇದಾರ ಕೇತೇಶ್ವರರ ಜಯಂತ್ಯೋತ್ಸವವನ್ನ ಗೌರಿ ಹುಣ್ಣಿಮೆ ಎಂದು ಧ್ವಜರಹಿತವಾಗಿ ಆಚರಣೆ ಮಾಡಬೇಕು ಅನ್ನೋ ಪ್ರಸ್ತಾವನೆಯನ್ನ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಚಿವರ ಮುಂದೆ ನಾನು ಪ್ರಸ್ತಾವನೆಯನ್ನ ಇಟ್ಟಿದ್ದೇನೆ. ಮುಖ್ಯಮಂತ್ರಿಗಳು ಕೂಡ ಸಕಾರಾತ್ಮಕವಾದ ಒಂದು ವಿಚಾರವನ್ನ ತಿಳಿಸಿದ್ದಾರೆ. ಮುಂದಿನ ವರ್ಷ ಸರ್ಕಾರದ ರಜರಹಿತ ಶ್ರೀ ಮೇದಾರ ಕೇತೇಶ್ವರರ ಜಯಂತಿಯನ್ನ ಆಚರಣೆ ಮಾಡ್ತೇವೆ ಅನ್ನೋ ಒಂದು ಭರವಸೆಯನ್ನ ಈ ಸಂದರ್ಭದಲ್ಲಿ ನಾನು ನಿಮ್ಗೆಲ್ಲ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ.